ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮರಿಯಾ. ನಿಯೋಲಾಸ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಇವತ್ತು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನು ಒಂದು ಬೆರಳಷ್ಟು ಹುಣಸೆಹಣ್ಣು, ಒಂದು ಚಿಕ್ಕ ತುಂಡು, 2 ತುಂಡು ಶುಂಠಿಯನ್ನು ಹಾಕ್ಕೊಳ್ತಿದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಜೊತೆಗೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಜೊತೆಗೆ 2 ಹುರಿದಿರೋ ಅಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಅರ್ಧ ಕಾಯಿ ತುರಿದಿರೋ ಅಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಪುದೀನ ಮೊದಲೇ ನಾನು ತೊಳೆದಿಟ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿ ಆಗಿರೋದ್ರಿಂದ ಒಂಚೂರು ಜಾಸ್ತಿನೇ ಪುದೀನ ಹಾಕ್ಕೊಳ್ಳಿ. ಇದು ತುಂಬ ಒಳ್ಳೆಯದು. ಈಗ ಸೆಕೆಗಾಲದಲ್ಲಿ ತುಂಬ ಒಳ್ಳೆಯದು ಪುದೀನ. ಜೊತೆಗೆ ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತವಾಗಿರೋವಂಥದ್ದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ನಾನು ಪುದೀನ ಚಟ್ನಿನ ರುಬ್ಕೊಳ್ತೀನಿ. ಈಗ ಚಟ್ನಿ ರುಬ್ಕೊಂಡು ರೆಡಿಯಾಗಿದೆ. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕ್ಕೋಬೇಕು ಅಂತೇನಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಇದರಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಪಟ ಅಂತ ಸಿಡಿತಾ ಇದೆ. ಈಗ ನಾನು ಇದರಲ್ಲಿ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಚಟ್ನಿಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದು. ಜೊತೆಗೆ 1 ಈರುಳ್ಳಿಯನ್ನು ನಾನು ಮೊದಲೇ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲೇ ನಾನು ಹಾಕ್ಕೊಳ್ತೀನಿ. ಆಮೇಲೆ ಒಗ್ಗರಣೆ ಮತ್ತು ಈರುಳ್ಳಿನ ಚೆನ್ನಾಗಿ ಕಲಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೈಸ್ ಜೊತೆಗೆ ಸೈಡಿಗೆ ನಂಚ್ಕೊಳ್ಳೋಕ್ಕೆ, ನಾವು ಕುಚ್ಚಲಕ್ಕಿ ಗಂಜಿ ಮಾಡ್ತೀವಲ್ವ, ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಚಟ್ನಿ ನಿಮಗೆ ಇದು ಈರುಳ್ಳಿ ಬೇಡ ಅಂದರೆ ಕ್ವಿಟ್ ಮಾಡ್ಕೋಬೋದು. ದೋಸೆ ಚಪಾತಿ ಜೊತೆಗೆ ತಿನ್ನೋದಿದ್ರೆ ಈರುಳ್ಳಿ ಬೇಡ ಅಂದರೆ ಬಿಟ್ಬಿಡ್ಬೋದು. ನಾವು ರೈಸ್ ಜೊತೆಗೆ ತಿನ್ನೋದ್ರಿಂದ ತುಂಬ ರುಚಿ ಕೊಡುತ್ತೆ ಈರುಳ್ಳಿ. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.